ಆಗಮಿಸಿದ್ದಾರೆ. ಅವರು ಕೂಡ ನಮ್ಮ ಸಂಘದ ಪರವಾಗಿ ಹೃದಯಪೂರ್ವಕವಾದ ರಘುನಾಥ್ ದಯವಿಟ್ಟು ಬರಬೇಕು. ಗ್ರಾಮಸ್ಥ ಹಿರಿಯರಿಗೆ ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥ ಅಭ್ಯರ್ಥಿಗಳಾಗಿ ಸ್ಪರ್ಧೆ ಮಾಡಿರ್ತಕ್ಕಂಥ ರಾಮಚಂದ್ರಣ್ಣ ಅವರೇ, ಹಾಗೆ ನಾನು ದೇವಸ್ಥಾನದ ಗುಡಿಯ ಸಮೀಪದಲ್ಲಿ ಕಳೆದ ಚುನಾವಣೆ ಸಂದರ್ಭದಲ್ಲಿ ಬಹಳ ಜನ ಯುವಕರು ನನ್ನ ಮೇಲೆ ಜಗಳಕ್ಕೆ ಬಿದ್ದಿದ್ವಿ. 3 ವರ್ಷ ಕರೆದಿದ್ದೀವಿ, ಸತತವಾಗಿ ನೀವು ಬಂದಿಲ್ಲ, ಇಲ್ಲಿವರೆಗೂ ನಮ್ಮ ಕೈಗೆ ಸಿಕ್ಕಿಲ್ಲ, ಮುಂದಿನ ಸಲ ನೀವು ಬರಲೇಬೇಕು ಅಂತ ರೀತಿಯಿಂದ ಆದೇಶ ಮಾಡಿದ್ರಿ. ನಿಮ್ಮ ಆದೇಶಕ್ಕೆ ತಲೆವಾಗಿ ಬಂದಿದ್ದೀನಿ. 3 ದಿನಗಳ ಕಾಲ ಏನು ಕಾರ್ಯಕ್ರಮ ಇವತ್ತಿಂದ ಪ್ರಾರಂಭ ಆಗ್ತಾ ಇದೆ, ಅದರಲ್ಲೂ ಇವತ್ತು ನಮ್ಮ ಗ್ರಾಮೀಣ ಕ್ರೀಡೆ ಕಬಡ್ಡಿ ಟೂರ್ನಮೆಂಟ್ ಏನು ಆಯೋಜನೆ ಮಾಡ್ಕೊಂಡಿದ್ರಿ, ಫ್ಲಡ್ ಲೈಟ್ಸ್ ಮೂಲಕ ಬಹುಶಃ ಸಂಜೆ 7 ಗಂಟೆಗೆ ಪ್ರಾರಂಭ ಆಗ್ತಾ ಇದೆ ಅಂತಕ್ಕಂಥ ಕೇಳಿದ್ರೆ ದಯಮಾಡಿ ಸಭೆ ಕೋರ್ತೇನೆ. ಮೈಸೂರಿಗೆ ಹೋಗಿದ್ದೆ, ಪಕ್ಷದ ಯಾವುದೋ ಒಂದಷ್ಟು ಸಭೆ ಇತ್ತು, ಪತ್ರಿಕಾಗೋಷ್ಠಿ. ಬೆಂಗಳೂರಿಗೆ ಹೋಗ್ಲಿಕ್ಕಿತ್ತು. ರಾಮಚಂದ್ರಣ್ಣ ಫೋನ್ ಮಾಡಿದೆ, ಅವ್ರು ಮಾತು ಕೊಟ್ಟಿದ್ದೀನಿ, ರಾಮಚಂದ್ರಣ್ಣ ಒಂದು ಹೆಜ್ಜೆ ಇಟ್ಟು ಹೋಗ್ತೀನಿ ಅಂತ. ಬಹುಶಃ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಅಂತ ಅನ್ಕೊಂಡಿದ್ದೀನಿ ತಾವು ಹೇಳಿದ ಪ್ರಕಾರ. ಹಾಗಾಗಿ ಇವತ್ತು ಗೋಪಾಲಪುರದ ಭಾಗದಲ್ಲಿ ವಿಶೇಷವಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರನ್ನ, ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ನಿರಂತರವಾಗಿ ರಾಜಕೀಯವಾಗಿ ಅಷ್ಟೇ ಅಲ್ಲ, ವೈಯಕ್ತಿಕವಾಗಿ ನಿಮ್ಮ ಹೃದಯದಲ್ಲಿ ಒಂದು ಸ್ಥಾನ ಕೊಟ್ಟು ಇವತ್ತು ಬಹಳ ಎತ್ತರಕ್ಕೆ ಬೆಳೆಸಿರ್ತಕ್ಕಂಥ ಒಂದು ಗ್ರಾಮ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ, ನಮ್ಮ ಮಂಡ್ಯ ತಾಲೂಕಿನಲ್ಲಿ ವಿಶೇಷವಾಗಿ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ 3 ದಿನಗಳ ಕಾಲ ಇವತ್ತೇನು ಈ ಒಂದು ಬಹಳ ಅದ್ಭುತವಾದಂತ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡಿದ್ದೀರಿ. ಸಾಕಷ್ಟು ಖರ್ಚು ವೆಚ್ಚಿನ ಬಗ್ಗೆ ಕೇಳ್ತಾ ಇದ್ದೆ, ಇನ್ನು ದೊಡ್ಡ ಮಟ್ಟದಲ್ಲಿ ಖರ್ಚಾಗಿದೆ, ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಅದಕ್ಕೆ. ಅದರಲ್ಲಿ ವಿಶೇಷವಾಗಿ ರಾಮಚಂದ್ರಣ್ಣ ಅವರು ಕೂಡ ದಾನಿಗಳಾಗಿ ಇವತ್ತು ಕಾರ್ಯಕ್ರಮವನ್ನ ಬಹಳ ಸುಗಮವಾಗಿ ನಡೆಸಿಕೊಡ್ತಾ ಇದ್ದಾರೆ. ನೀವು ಆ ಭಗವಂತ ಒಳ್ಳೇದು ಮಾಡಲಿ, ಆರೋಗ್ಯ, ಆಯಸ್ಸು, ಶಕ್ತಿ, ನೆಮ್ಮದಿ ಎಲ್ಲ ಕೊಟ್ಟು, ಈಗ ಕ್ರೀಡೆಯಲ್ಲಿ ಯಾರೋ ಗೆಲ್ಲಬೇಕು, ಯಾರೋ ಸೋಲ್ಬೇಕು, ತಲೆ ಕೆಡಿಸ್ಕೋಬೇಡಿ. ಗೆದ್ದವರು ಮುಂದಿನ ವರ್ಷ ಗೆಲ್ಲಬೇಕು ಅಂತ ಇರ್ತಾರೆ, ಸೋತವರು ಅದಕ್ಕಿಂತ ಡಬಲ್ ಒಳಗಡೆ ಜೀಲಿಟ್ಕೊಳ್ಳಿ ಗೆಲ್ಲಬೇಕು ಅಂತ. ಒಳ್ಳೇದಾಯ್ತದೆ, ಆರಾಮಾಗಿ ಕೂಲ ಗಾಡಿ, ಯಾರು ಜಗಳ ಮಾಡಿಕೊಂಬಿಡಿ. ಆಮೇಲೆ ವಿಶೇಷವಾಗಿ ನಮ್ಮ ಯುವ ಸಮುದಾಯದ ಅರ್ಥಮಂದ್ರು ಖುಷಿ ಆಯ್ತಪ್ಪ ನಿಮ್ನೆಲ್ಲ ನೋಡಿ. ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.